ಐ ಫ್ರೆಂಡ್ಸ್ ನೋಡಿ, ಇವರಂತೂ ಏನೋ ಟಿವಿ ನೋಡ್ಕೊಂಡು ನೋಡ್ತಾರೆ, ಫೋಟೋನೇ ನೋಡ್ತಿಲ್ಲ. ನೋಡಿ ನೋಡಿ ಎತ್ತಿದ್ದೀನಿ ನೋಡ್ತಾನೆ ಇಲ್ಲ. ಇವತ್ತು ನಾನು ನಿನ್ನೆ ಉಳ್ದು ಹ್ಯಾಪಿ ಬರ್ತ್ಡೇ ಇತ್ತು, ಅದಕ್ಕೆ ನಾನು ಇಲ್ಲಿ ನೋಡಿ ಅದಕ್ಕೆ ನಾನು ಎಲ್ಲ ರೆಡಿ ಮಾಡಿದ್ದು ನಾನೇ. ಊರಂತೂ ಬಿಡಲ್ವಲ್ಲ ಏನು. ನನ್ನ ಒತ್ತದಲ್ಲಿ ಏನು ಮಾಡಿದ್ದು ಅಂದರೆ ಒಂದು ಬಲೂನ್ ತೊಗೊಂಡು ಅಲ್ಲಿ ಅನಿಸ್ತಾ ಇದ್ದು, ಅದು ನಾನೇ ಮಾಡಿದ್ದು. ನನ್ನ ಫ್ರೆಂಡು ಬಂದಿದ್ದು, 3 ಜನ ಫ್ರೆಂಡ್ಸ್ ಬಂದಿದ್ದು. ಹೌದಾ? 3 ಜನ ಅಲ್ಲ, 7 ಜನ ಬಂದಿದ್ದು. ನಾವು 3 ಜನನೂ ಬಂದ್ವಿ. ನೋಡಿ ಇವರು ನನ್ನ ಬಿಡೋದೇ ಇಲ್ಲ, ಹಂಗೆ ಕಚ್ಕೊಬಿಡ್ತಾರೆ ಅವರು ನನ್ನ. ನೋಡಿ ಫೋನ್ ಬೇಕು ಅಂತಾರೆ, ನೋಡಿ ಟಿವಿ ನೋಡ್ತಾ ಇದ್ದೀವಿ ಅದಕ್ಕೆ. ಹಾಯ್ ಫ್ರೆಂಡ್ಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಷ್ಟೇ ನನ್ನ ಮಗಳು ಇಂಟ್ರಡಕ್ಷನ್ ಕೊಟ್ಬಿಟ್ಟಿದ್ದಾರೆ ಅವ್ರ ತಂಗಿ ಜೊತೆಗೆ. ಅವ್ರ ತಂಗಿ ಅಕ್ಕನ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ತುಂಬ. ಅವ್ರ ಅಕ್ಕ ಊರಿಗೆ ಹೋಗಿದ್ದಾರೆ, ಪಪ್ಪ ಬನ್ನಿ. ಸೊ ಅವಳೊಬ್ಬಳೇ ಇದ್ದಾಳೆ ಇವಾಗ, ಅದಕ್ಕೆ ನಾನು ಅವ್ರ ನನ್ನ ಮಗಳಿಗೆ ದೇವ್ರದ್ದು ಸಾಂಗ್ ಹಾಕಿ ಕುಣಿಸ್ಬಿಟ್ರೆ ಸಾಕು, ನೋಡ್ಕೊಂಡು ಕುತ್ಕೊತಾರೆ. ಹೀಗೆ ಸುಮ್ಮನೆ ಇರಲಿ ಅಂತ ನಾನು ಹಾಕಿ ಕುಣಿಸ್ಬಿಟ್ಟಿದ್ದೀನಿ. ಇನ್ನು ಬೆಳಗ್ಗೆ ತಿಂಡಿಗೆ ಜೀರಿಗೆ ಬಜ್ಜಿ ಸಾರು ಮಾಡಿಬಿಟ್ಟಿದ್ದೀನಿ. ಹಾಗೆ ತುಂಬ ಬಿಸಿಲಿರೋದ್ರಿಂದ ಒಂದು ಡ್ರಿಂಕ್ ಕೂಡ ಮಾಡಿಟ್ಟಿದ್ದೀನಿ, ವೆಜಿಟೇಬಲ್ ಡ್ರಿಂಕ್ಸು. ರೆಸಿಪಿ ಬೇಕಾದರೆ ಹೇಳಿ, ಶೇರ್ ಮಾಡ್ತೀನಿ. ಈಸಿಯಾಗಿ ಮಾಡ್ಬೋದು. ಮನೇಲಿರೋ ಪಾಲಕ್, ಕ್ಯಾರೆಟ್, ಬೀಟ್ರೂಟಿಂದ ಮಾಡಿದ್ದೀನಿ ಅಷ್ಟೇ. ಇನ್ನು ತುಂಬ ದಿವಸ ಆಗಿತ್ತು ಹೋಗಿ ಮಗು ಜೊತೆಗೆ ಮೆಟ್ರೋದಲ್ಲಿ ತುಂಬ ದಿವಸ ಹೋಗಿತ್ತು. ಇಲ್ಲಿಗೆ ಅಂದರೆ ಅಣ್ಣಮ್ಮ ತಾಯಿ ದೇವಸ್ಥಾನಕ್ಕೆ. ನಾವು ಹೋಗಿದ್ದು ಕರಗದ ದಿವಸನೇ, ಪೂಜೆ ಎಲ್ಲ ಆಗಿತ್ತು. ಕ್ರೌಡು ಕೂಡ ಅಷ್ಟೊಂದು ಇರಲಿಲ್ಲ, ತುಂಬ ಚೆನ್ನಾಗಿತ್ತು, ದರ್ಶನ ಚೆನ್ನಾಗಾಯಿತು. ಸುಮಾರು 9 ವರ್ಷ ಆಗಿತ್ತು ಹೋಗಿ ನಾವು ದೇವಸ್ಥಾನಕ್ಕೆ. ನಮ್ಮ ಮಗು ಜೊತೆಗೆ ಹೋಗಿದ್ವಿ, ನಮ್ಮ ಮೊದಲು ಮಗು ಜೊತೆಗೆ ಹೋಗಿದ್ದೆ, ಇವಾಗ ಈ ಮಗು ಜೊತೆಗೆ ಹೋಗಿದ್ವಿ. ತಿಂತ್ಯಾ? ಬೇಕಾ? ಬೇಡವಾ ಚುಕ್ಕಿ? ಬೇಡವಾ ಬಿಸ್ಕೆಟ್? ಬೇಡವಾ? ಸರಿ, ಬೇಡ ಬಿಡು.